ಹಾಯ್. ಓಕೆ, ಎಲ್ಲ ಒಂದು BS ನರ್ಸಿಂಗ್ ಸ್ಟೂಡೆಂಟ್ಗೆ ಇನ್ನೇನು ಪ್ರಾಕ್ಟಿಕಲ್ ಎಕ್ಸಾಮು. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಅಂತಂದರೆ CHN2. ಓಕೆ, CHN2 ಬರಿತಾ ಇದ್ದೀರಾ ಅಥವಾ CHN1 ಬರಿತಾ ಇದ್ದೀರೋ, ಸೊ ಮ್ಯಾಟ್ರ್ ಆಗಲ್ಲ, ಎರಡು ಕೂಡ ಒಂದೇ ಥರ. ಸೊ ಹಂಗಾಗಿ ನಿಮಗೆ CHN1 or 2 ಬರೆಯೋರಿಗೆ ಸೊ ಹೆಲ್ಪ್ಫುಲ್ ಆಗ್ಬೋದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರಲಿಕ್ಕೆ ಅಂತಂದು. ಸೊ ಫ್ಯಾಮಿಲಿ ಕೇರ್ ಪ್ಲಾನ್ ಇರ್ತದೆ ನಿಮಗೆ, ಎಕ್ಸಾಮ್ಗೆ ಕೇಳಿರ್ತಾ ಆಯಿತಾ. ಎಕ್ಸಾಮ್ ಬರೆಯುವಾಗ ನಿಮಗೆ 9 ಪೇಜಸ್ದು, ಓಕೆ 9 ಪೇಜಸ್ದು ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಸೊ 9 ಪೇಜಸ್ನ ನೀವು ಬರಿಬೇಕು, ಯಾವ ರೀತಿ ಪೇಜಸ್ನ ಬರಿಬೋದು ಅಂತಂದು. ಓಕೆ, ಸೊ ಸ್ಟಾರ್ಟಿಂಗ್ ಫ್ಯಾಮಿಲಿ ಕೇರ್ ಪ್ಲಾನ್ ಅಂತ ಬಂದಾಗ ನೀವು ಇಂಟ್ರೊಡಕ್ಷನ್ ಬರೀತಾರೆ. ಇಂಟ್ರೊಡಕ್ಷನ್ ಸ್ವಲ್ಪ ಬರೀರಿ, ಒಂದು 4 ಲೈನ್ ಮುಗ್ತದೆ ಆಯಿತಾ. ಸೊ ಆ ಥರ ಆದ ತಕ್ಷಣ ಜನರಲ್ ಇನ್ಫಾರ್ಮೇಷನ್ ಬರಿಬೇಕಾಗುತ್ತದೆ ನೆಕ್ಸ್ಟ್. ಓಕೆ, ಜನರಲ್ ಇನ್ಫಾರ್ಮೇಷನ್ ಒಳಗಡೆ ಏನಿರ್ತದೆ, ಸೊ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಅಂದರೆ ಪೇಷಂಟ್ ನೇಮ್, ಅಲ್ಲಿ ಹೆಡ್ ಒಳಗೆ ಅನ್ನೋ ಬದಲು ಏನಂತಂದ್ರೆ ಪೇಷಂಟ್ ನೇಮ್. ಓಕೆ, ಆ್ಯಕ್ಚುಲಿ ಪೇಷಂಟ್ ನೇಮ್ ಯಾರಿದ್ದಾರೆ ಅವ್ರದ್ದು ಏಜು ಆ್ಯಂಡ್ ಅವ್ರ ಸೆಕ್ಸ್ ಆ್ಯಂಡ್ ಅಡ್ರೆಸ್ ಬರ್ಕೊಂತಾರೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಟೈಪ್ ಆಫ್ ದ ಫ್ಯಾಮಿಲಿ, ರಿಲಿಜನ್, ಆಕ್ಯುಪೇಷನು ಆ್ಯಂಡ್ ಇನ್ಕಮ್, ಫುಡ್ ಪ್ರಾಕ್ಟೀಸ್ ಆ್ಯಂಡ್ ಎಜುಕೇಷನ್ ಸ್ಟೇಟಸ್ ಆ್ಯಂಡ್ ಮ್ಯಾರಿಡ್ ಸ್ಟೇಟಸ್ ಬರೆಬಿಟ್ರೆ ಮುಗಿತದೆ. ಸ್ಟೂಡೆಂಟ್ ಡಾಟಾದೊಳಗಡೆ ನೇಮು, ಕ್ಲಾಸು, ಕೋರ್ಸು ಆ್ಯಂಡ್ ಪ್ಲೇಸ್ ಆಫ್ ಕೇರ್ ಎಲ್ಲಿ ಕೊಡ್ಲಿಕ್ಕೆ ಹೋಗಿದ್ದೀರಾ, ಸೊ ಇದೆಲ್ಲನೂ ಕೂಡ ಕಂಪ್ಲೀಟಾಗಿ ಒಂದು ಪೇಜಸ್ ಒಳಗಡೆ ಅಂತ ನಿಮ್ದು ಇದೆ. ಓಕೆ, ಇದು ಸ್ಟೂಡೆಂಟ್ ಡಾಟಾ ಅಂದರೆ ನಿಮ್ಮ ಡಾಟಾ ಬರೀಬೇಕು. ಸರಿ, ನೆಕ್ಸ್ಟ್ ಡೈನೆಸಸ್ ಒಳಗಡೆ ಅವ್ರಿಗೆ ಏನು ಡೈನೆಸಸ್ ಆಗಿತ್ತು. ಓಕೆ, ಕಮ್ಯುನಿಟಿ ಒಳಗೆ ಹೋಗಿರ್ತಾರೆ, ಯಾವುದೊಂದು ಫ್ಯಾಮಿಲಿ ಹೋಗಿರ್ತಾರೆ, ಅಲ್ಲಿ ಪೇಷಂಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೇನು ಈಗಾಗಲೇ ಡೈನೆಸಸ್ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತಾರೆ, ಮನೆಗೆ ಬಂದಿರ್ತಾರೆ ಆಯಿತಾ. ಸೊ ಈಗ ಅವ್ರಿಗೆ ಏನಂತಂದು ಡೈನೆಸ್ ಆಗಿರ್ತದೆ, ಡೆಂಗ್ಯೂ ಫೀವರ್ ಅಂತಂದು. ಸೊ ಚೀಪ್ ಕಂಪ್ಲೇಂಟ್ಸ್ ಏನಿರ್ತದೆ ಅವ್ರದ್ದು ಗೊತ್ತಿರುವಾಗೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ವಾಲ್ನು ಹಾಕಬೇಡಿ, ಏನಾಗುತ್ತೆ ಓಕೆ, ಮಿಸ್ಟರ್ ಆಕಾಶ್ ಇದೆ. ಮಿಸ್ಟರ್ ಆಕಾಶ್ ಯಾವ ಕಂಪ್ಲೇಂಟ್ ಆಫ್ ಯುವರ್ ಸಿನ್ಸ್ 7 days, ಹೆಡ್ಏಕ್, ಜಾಯಿಂಟ್ ಪೇನ್ ಮತ್ತು ವಾಮಿಟಿಂಗ್, ಫ್ಯಾಟಿಕ್ ಆ್ಯಂಡ್ ಫುವರ್ ಅಪೆಟೈಟ್ ಅಂತಂದು ಹಾಕಿರ್ತಾರೆ. ಸೊ ಇದು ಅಂದರೆ ಚೀಪ್ ಕಂಪ್ಲೇಂಟ್ಸ್ ಇರ್ತದ್ದು. ಹಿಸ್ಟ್ರಿ ಆಫ್ ಇಲ್ನೆಸ್ ತೊಗೊಂಡು ಹೋದ್ರೆ ಅಲ್ಲಿ ಪ್ರೆಸೆಂಟ್ ಮೆಡಿಕಲ್ ಹಿಸ್ಟ್ರಿ ಆ್ಯಂಡ್ ಪ್ರೆಸೆಂಟ್ ಸರ್ಜಿಕಲ್ ಹಿಸ್ಟ್ರಿ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಆ್ಯಂಡ್ ಪಾಸ್ಟ್ ಸರ್ಜಿಕಲ್ ಎಲ್ಲನೂ ಕೂಡ ಬರೀರಿ. ಇದ್ದರೆ ಬರೀತೀರಿ. ಸದ್ಯಕ್ಕೆ ಅವ್ರ ಮೆಡಿಕಲ್ ಹಿಸ್ಟ್ರಿ ಏನಿದೆ, ಡೆಂಗ್ಯೂ ಫೀವರ್ ಇದೆ. ಸೊ ರಿಮೈನಿಂಗ್ ಏನು ಕೂಡ ಇದ್ದರೆ ಬರೀರಿ. ಇದ್ದರೆ ಓಕೆ, ಈಗಾಗಲೇ ಹಿಂದೆ ಏನಾದರೂ ಏನಾದರೂ ಒಂದು ಸರ್ಜಿಕಲ್ ಹಿಸ್ಟ್ರಿ ಆಗಿದ್ದರೆ, ಓಕೆ, ಸೊ ಅಂದರೆ ಪಾಸ್ಟ್ ಸರ್ಜಿಕಲ್ ಏನಾದರೂ ಆಗಿದ್ದರೆ ಅಥವಾ ಅಂತ ಇದ್ರೆ ಅಂತ ಮೆನ್ಷನ್ ಮಾಡಿ. ಓಕೆ, ಇಲ್ಲಾಂತಂದರೆ ಬೀಟ್ ಹಾಕಿ. ಸೊ ಫ್ಯಾಮಿಲಿ ಕಂಪೋಸಿಷನ್ ಒಳಗಡೆ ಅವ್ರು ನೋಡುವಾಗ ಈಗ 4 ಜನ ಅಂತ ಹೇಳಿದ್ರೆ ಅವ್ರು 4 ಜನ ಯಾರು ಅಂತ ಬರ್ಕೊತಾರೆ. ಸೊ ಅದ್ರೊಳಗಡೆ ನೀವು ಫ್ಯಾಮಿಲಿ ಆಫ್ ಮೆಂಬರ್ಸು, ಏಜು ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನಿಮಗೆ ಓಕೆ ರಿಲೇಷನ್ಶಿಪ್ ವಿತ್ ಪೇಷಂಟು, ಎಜುಕೇಷನ್ ಆ್ಯಂಡ್ ಮ್ಯಾರೇಜ್ ಸ್ಟೇಟಸ್ ಆ್ಯಂಡ್ ಹೆಲ್ತ್ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಮುಗಿಯುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಟ್ರೀ ಹಾಕೋಬೇಕು. ಓಕೆ, ಇಲ್ಲಿಗೆ ಬರೆದ್ರೆ ನಿಮ್ಗೆ 2 ಪೇಜ್ ಆಗಿಬಿಡುತ್ತೆ. ಓಕೆ, ಫ್ಯಾಮಿಲಿ ಟ್ರೀ ಹಾಕೊಂಡ್ಬಿಟ್ರೆ 2 ಪೇಜ್ ಆಗುತ್ತೆ. ನಿಮ್ಗೆ 9 ಪೇಜಸ್ ಬರೋದು ಯಾವ ರೀತಿ ಅಂತ ಹೇಳ್ಕೊಡ್ತಿದ್ರಿ. ಸೊ ಓಕೆ, ಅದಾದ ತಕ್ಷಣ ಹೌಸಿಂಗ್ ಆ್ಯಂಡ್ ಸ್ಯಾನಿಟರಿ ಬರ್ಕೋಬೇಕು. ಅದ್ರೊಳಗೆ ಏನೇನೆಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಡಿಸ್ಕ್ರಿಪ್ಷನ್ ಆಫ್ ಫಿಸಿಕಲ್ ಫೆಸಿಲಿಟೀಸ್ ಒಳಗೆ ಟೈಪ್ಸ್ ಆಫ್ ಹೌಸು, ವೆಂಟಿಲೇಷನು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ನಂಬರ್ ಆಫ್ ರೂಮ್ಸು, ಸೋರ್ಸಸ್ ಆಫ್ ಕುಕ್ಕಿಂಗು, ಇವೆಲ್ಲನೂ ಕೂಡ ಓಕೆ ಈ ಥರ ಬರೀರಿ. ಆ್ಯಂಡ್ ಈ ಕಡೆನೂ ಕೂಡ ಬರ್ದಿದ್ದೀನಿ ನೋಡಿ. ಡ್ರೈನೇಜ್ ಸಿಸ್ಟಮು, ಟೈಪ್ ಆಫ್ ಫ್ಯೂಯಲ್ ಯೂಸ್ಡು, ಓಪನ್ ಸ್ಪೇಸು ಆ್ಯಂಡ್ ಎಕ್ಸ್ಕ್ರೀಟರ್ ಡಿಸ್ಪೋಸಲು, ಓಕೆ ಈ ಥರ ಎಲ್ಲನೂ ಕೂಡ ಮೆನ್ಷನ್ ಮಾಡಿ ಆಯಿತಾ. ಆ್ಯಂಡ್ ನ್ಯೂಟ್ರಿಷನಲ್ ಸ್ಟೇಟಸ್ ಒಳಗೂ ಕೂಡ ಬರೀ ಫುಡ್ ಹ್ಯಾಬಿಟ್ಸು, ಡೈಟ್ರಿ ಪ್ಯಾಟರ್ನ್ಸು ಆ್ಯಂಡ್ ನಂಬರ್ ಆಫ್ ಮೀಲ್ಸ್ ಫರ್ ಡೇ ಆ್ಯಂಡ್ ಸೋರ್ಸು ಆ್ಯಂಡ್ ವೆಜಿಟೇಬಲ್ಸ್ ಯೂಸ್ಡು, ಕುಕ್ಕಿಂಗ್ ಪ್ರಾಕ್ಟೀಸಸ್, ಫುಡ್ ಹೈಜಿನ್ ಈ ಥರ ಬರೆದ ತಕ್ಷಣ ಹೆಲ್ತ್ ಹ್ಯಾಬಿಟ್ಸ್ ಕೂಡ ಬರೆದ್ರೆ ಸ್ಲೀಪ್ ಅವರ್ಸು, ಬೌಲ್ ಪ್ಯಾಟರ್ನ್, ಬ್ಲ್ಯಾಡರ್ ಪ್ಯಾಟರ್ನ್, ಆಲ್ಕೋಹಾಲ್ ಡ್ರಿಂಕ್ ಆ್ಯಂಡ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇವೆಲ್ಲನೂ ಕೂಡ ಮೆನ್ಷನ್ ಮಾಡಿ 3 ಪೇಜಸ್ ಆಗುತ್ತೆ. 4ನೇ ಪೇಜಸ್ಗೆ ಫಿಸಿಕಲ್ ಎಕ್ಸಾಮಿನೇಷನ್ ಬರೀ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಜನರಲ್ ಅಫಿಯರೆನ್ಸ್ ಬಗ್ಗೆ ಬರೀರಿ. ಆ್ಯಂಡ್ ಆಂಥ್ರೋಪೊಮೆಟ್ರಿಕ್ ಮೆಜರ್ಮೆಂಟು ಕೂಡ ಬರೀರಿ. ಹೆಡ್ ಟು ಎಕ್ಸಾಮಿನೇಷನ್ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿ ಬರಲಿಕ್ಕೆ ಅಲ್ಲೇ. ಸೊ ಅದು ಕಂಪ್ಲೀಟ್ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಅಪ್ ಟು ನೋಡಿ 5ನೇ ಪೇಜ್ ಇಲ್ಲಿವರೆಗೂ ಕೂಡ ಬರಿಬೋದು ನೀವು, ಮಿಡ್ವರೆಗೂ. ನೆಕ್ಸ್ಟ್ ವೈಟಲ್ ಸೈನ್ಸ್ ಬಗ್ಗೆ ಬರೀರಿ. ವೈಟಲ್ ಸೈನ್ಸ್ ಆದ ತಕ್ಷಣ ಇನ್ವೆಸ್ಟಿಗೇಷನ್ಸ್ ಏನಾದರೂ ಇರ್ತದೆ ಅದನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿಗೆ ಇನ್ವೆಸ್ಟಿಗೇಷನ್ಸ್ ಬರೋಟ್ಟಿಗೆ 5 ಪೇಜ್ ಕಂಪ್ಲೀಟ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಚಾರ್ಟ್ ಬರೀರಿ. ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ನೀವೇನೋ ಮಾಡಿರ್ತಾರೆ ಕಮ್ಯುನಿಟಿ ಹೋದಾಗ ಚಿಕ್ಕ ಪುಟ್ಟ ಇದ್ದದಕ್ಕೆ ನೀವು ಪೇಷಂಟ್ ಕೇರ್ ಕೊಡ್ಲಿಕ್ಕೆ ಹೋಗಿರ್ತಾರೆ ಅಥವಾ ಫ್ಯಾಮಿಲಿ ಕೇರ್ ತೊಗೊಳಕ್ಕೆ ಹೋಗಿರ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಡೆಂಗ್ಯೂ ಫೀವರ್ ಅಂತಂದರೆ ಏನು ಜಾಸ್ತಿ ಏನಿರಲ್ಲ. ಒಂದು ಆ್ಯಂಟಿಬಯೋಟಿಕ್ ಮೆನ್ಷನ್ ಮಾಡಬೇಕು. ಬಟ್ ನಾನು ಸಿಂಪಲಾಗಿ ಅಷ್ಟೊಂದು ದೊಡ್ಡ ತೊಗೊಳಕ್ಕೆ ಹೋಗಲ್ಲ. ಅನ್ನೋಕ್ಕೆ ನೋಡಿ ಟ್ಯಾಬ್ಲೆಟ್ ಏನೇನೆಲ್ಲ ಇತ್ತು ಅವ್ರ ಹತ್ರ. ಟ್ಯಾಬ್ಲೆಟ್ ಪ್ಯಾರಾಸಿಟಮಲ್ ಇದೆ ಆ್ಯಂಡ್ ರೆಂಟಕ್ ಇದೆ, ಅಂದರೆ ರೆಂಟಡಿನ್ ಇದೆ ಆ್ಯಂಡ್ ORS ಸಚೆಟ್ಸ್ ಎಲ್ಲ ಇದ್ದಾವೆ. ಸೊ ಡಿಹೈಡ್ರೇಟ್ ಆಗ್ಬಾರ್ದು ಅಂತ ಇರ್ತದೆ. ಆ್ಯಂಡ್ ರೆಂಟಕ್ಕಿನ ಕೂಡ ಎಷ್ಟು ಅಂದರೆ ಹಿಂಗೆ ಬ್ಯಾಂಟಾಪ್ರೋಸಲ್ಲೂ ಕೂಡ ಕೆಲವೊಂದು ಟೈಮ್ ಮೆನ್ಷನ್ ಮಾಡಿರ್ತಾರೆ ಎಷ್ಟು ರಿಸೆಪ್ಟ್ರದ್ದು. ಆ್ಯಂಡ್ ನಿಮಗೆ ನೋವು ಇದ್ದೇ ಇರ್ತದೆ ಆಟೋಮೆಟಿಕ್ಲಿ ನಿಮಗೆ ಡೆಂಗ್ಯೂ ಫೀವರ್ ಅಂದಮೇಲೆ. ಆ್ಯಂಟಿಬಯೋಟಿಕ್ ಒಂದು ಯಾವ್ದಾದ್ರು ಮೆನ್ಷನ್ ಮಾಡಬೇಕಿತ್ತು, ಮೆನ್ಷನ್ ಮಾಡಿಲ್ಲ. ಓಕೆ, ಅವ್ರದ್ದು ನೀವು ಗೊತ್ತಿದೆ ಟ್ರೀಟ್ಮೆಂಟ್ ಚಾರ್ಟ್ ಬರೋದು ಯಾವ ರೀತಿ ಅಂತಂದ್ರೆ ನಿಮಗೆ ಡೋಸೇಜ್ ಎಷ್ಟು ಆ್ಯಂಡ್ ರೂಟು ಮತ್ತು ಫ್ರೀಕ್ವೆನ್ಸಿ ಆ್ಯಂಡ್ ಅದರ ಆ್ಯಕ್ಷನ್ ಏನು ಅಂತಂದು. ಓಕೆ, ಆ್ಯಂಟಿಫೈರೆಟಿಕ್ ಆ್ಯಂಡ್ ಎಷ್ಟು ರಿಸೆಪ್ಟರ್ ಬ್ಲಾಕೇಜ್ ಆ್ಯಂಡ್ ರಿಸ್ಟೋರ್ ಫ್ಲೂಡ್ ಅಂದರೆ ಎಲೆಕ್ಟ್ರೋಲೈಟ್ಸ್ ಆಯಿತಾ. ಸೊ ದೀಸ್ ಆರ್ ಮೆನ್ಷನ್ ಮಾಡಿದರೆ ನಿಮಗೆ ನೆಕ್ಸ್ಟ್ ನರ್ಸಿಂಗ್ ಡಯಾಗ್ನೋಸಿಸ್ ಅವು ಏನೇನೆಲ್ಲ ಅದ್ರ ರಿಲೇಟೆಡ್ ಟು ಡೆಂಗ್ಯೂ ಫೀವರ್ದು ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನೇನೆಲ್ಲ ಇರ್ತದಪ್ಪ. ಫಾರ್ ಎಕ್ಸಾಂಪಲ್ ಬಾಡಿ ಟೆಂಪ್ರೇಚರ್ ರಿಲೇಟೆಡ್ ಜಾಸ್ತಿ ಇರ್ತದೆ, ಫುಡ್ ವ್ಯಾಲ್ಯೂಮ್ ಏನಾಗ್ತಾರೆ ಡೆಫಿಸಿಟ್ ಆಗಿರ್ತದೆ ಆ್ಯಂಡ್ ಅಕ್ಯೂಟ್ ಪೇನ್ ಇರ್ತದೆ, ಬ್ಲೀಡಿಂಗ್ ಆಗ್ತಿರ್ತದೆ ಆ್ಯಂಡ್ ಅಂದರೆ ರಿಸ್ಕ್ ಮುಂದೆ ಆಗ್ಬೋದು ಅಂತ ರಿಸ್ಕ್ ಫಾರ್ ಬ್ಲೀಡಿಂಗ್ ಇರ್ತದೆ.
ಆ್ಯಂಡ್ ಇಂಬ್ಯಾಲೆನ್ಸ್ ನ್ಯೂಟ್ರಿಷನ್ ಲೆಸ್ ದೆನ್ ದ ಬಾಡಿ ರಿಕ್ರೂಟ್ಮೆಂಟ್ ಇರ್ತದೆ ಆ್ಯಂಡ್ ನಾಲೆಜ್ ಡೆಫಿಸಿಟ್ ಕೂಡ ಬರಿಬೋದು. ಓಕೆ, ಯಾಕಂದರೆ ಆಟೋಮೆಟಿಕ್ಲಿ ಏನು ಕೂಡ ಅವ್ರಿಗೆ ಥಿಂಕೇಬಲ್ ಇರಲ್ಲ, ನಾಲೆಜ್ ಡೆಫಿಸಿಟ್ ಕೂಡ ಆಗ್ತಿರ್ತದೆ. ಯಾವುದಾದ್ರೂ ಒಂದು ಐದು ಬರೆದ್ರೆ ಸಾಕು, 6 ಬರಬೇಕಂತೇನಿಲ್ಲ, ನಿಮಗೆ 6 ಪೇಜಸ್ ತುಂಬಿಸುತ್ತೆ. ಅದ್ರ ರಿಲೇಟೆಡ್ ಓಕೆ, ಏನು ನರ್ಸಿಂಗ್ ಡೈಗ್ನೋಸಿಸ್ 6 ಬರ್ಕೊಂಡಿದ್ರು ಅಥವಾ 5 ಬರ್ಕೊಂಡಿದ್ರು, ಅದ್ರ ರಿಲೇಟೆಡ್ ಏನು ಮಾಡಿ ಅಲ್ಲಿಗೆ ಏನಾಗುತ್ತೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ 6ನೇ ಪೇಜ್ವರೆಗೂ ಕೂಡ ಏನು ಮಾಡಿದೆ ನಾನು ಅಂತಂದರೆ 6ನೇ ಪೇಜ್ವರೆಗೂ ಆಯಿತಾ ನರ್ಸಿಂಗ್ ಡೈಗ್ನೋಸಿಸ್ ಹಾಕೊಂಡಿದ್ದೆ. 7-8 ಏನು ಮಾಡಿರಿ, 2 ಡೈಗ್ನೋಸಿಸ್ದು ಅದಕ್ಕೆ ಕೇರ್ ಪ್ಲಾನ್ ಹಾಕೊಂಬಿಡಿ. ಓಕೆ, 2 ಕೇರ್ ಪ್ಲಾನ್ ಹಾಕಿದರೆ ನೆಕ್ಸ್ಟು 1 ಪೇಜ್ ಒಳಗಡೆ ಹೆಲ್ತ್ ಎಜುಕೇಷನ್ ಒಳಗಡೆ ನಿಮ್ಮದು ಡಯಟು, ರೆಸ್ಟ್ ಆ್ಯಂಡ್ ಸ್ಲೀಪು ಆ್ಯಂಡ್ ಪ್ರೊಟೆಕ್ಟಿವ್ ಮ್ಯೂಸರ್ಸು ಆ್ಯಂಡ್ ರಿಡ್ಯೂಸ್ ಬ್ಲೀಡಿಂಗ್ ಸೈಡ್ಸು ಆ್ಯಂಡ್ ಮೆಡಿಕೇಷನ್ ಆ್ಯಂಡ್ ಫಾಲೋ ಅಪ್ ಬಗ್ಗೆ ಬರೆದ್ಬಿಟ್ರೆ ನಿಮಗೆ 9 ಪೇಜ್ ಕಂಪ್ಲೀಟ್ ಆಗ್ತದೆ. ಬರೆಯೋದು ಹೇಳಿದೆ ನಾನು, ವೈಭವ ಮತ್ತು ಬಿಟ್ಟಿರೋ ನಿಮಗೆ ವೈಭವ ರಿಲೇಟೆಡ್ ಟು ನಿಮಗೆ ಇದ್ರ ಬಗ್ಗೆ ಕೇಳ್ಬೋದು. ಓಕೆ, ನಿಮಗೆ ಎಕ್ಸ್ಟರ್ನಲ್ ಬಂದಿರ್ತಾರೆ. ಸೊ ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ ಕೇರ್ ಪ್ಲ್ಯಾನ್ ಅಥವಾ ವಾಟ್ ಅಬೌಟ್ ಯುವರ್ ಪೇಷಂಟ್, ಓಕೆ ವಾಟ್ ಅಬೌಟ್ ಯುವರ್ ಕೇಸ್ ಅಂತ ಕೇಳಿದರೆ, ಸೊ ಇದನ್ನು ಅಂದರೆ ಕಥೆ ರೂಪದಲ್ಲಿ ಹೇಳಬೇಕಾಗತ್ತೆ ಅವ್ರಿಗೆ. ಓಕೆ, ಹೇಳುವಾಗ ಓಕೆ ಐ ಆಮ್ ಅಂದರೆ ಮೈ ನೇಮ್ ಈಸ್ ಆ್ಯಂಡ್ ಅಂದರೆ ನಾನು ಇಲ್ಲಿ ಹೋಗಿದ್ದೆ, ನನಗೆ ಈ ಥರ ಪೇಷಂಟ್ ಸಿಕ್ಕಿದ್ರು, ಇವ್ರಿಗೆ ಈ ಥರ ಹಾಲ ಚೀಪ್ ಕಿಲೋಮೀಟರ್ಸ್ ಇತ್ತು, ಇವ್ರಿಗೆ ಫ್ಯಾಮಿಲಿ ಒಳಗೆ ಈ ಥರ ಇದ್ದಾರೆ, ಅವ್ರದ್ದು ಕೆಲವೊಂದಿಷ್ಟು ಮೇನ್ ಥಿಂಗ್ಸ್ ಬೇಕಾದರೆ ಅಂದರೆ ಹೆಡ್ಲೈನ್ಸ್ ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಹೇಳಂಗಿದ್ರೆ ಹೇಳ್ಬೋದು. ವೈಟಲ್ ಸೈನ್ಸ್ ಈ ಥರ ಇತ್ತು, ಇವ್ರದ್ದು ಈ ಥರ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಆ್ಯಂಡ್ ನರ್ಸಿಂಗ್ ರಿಲೇಟೆಡ್ ಟು ಈ ಥರ ನಮ್ಮ ಡೈಗ್ನೋಸಿಸ್ ಹಾಕಿದ್ದಾವೆ, ನಾವು ಈ ಥರ ಕೇರ್ ಪ್ಲಾನ್ ಕೊಡ್ತಿದ್ವಿ ಆ್ಯಂಡ್ ಹೆಲ್ತ್ ಎಜುಕೇಷನ್ ಕೊಡೋದು ಅಂತ ಹೇಳ್ಬಿಟ್ರೆ ಎಕ್ಸ್ಟರ್ನಲ್ ಖುಷಿ ಆಗ್ತಾರೆ, ನಿಮಗೆ ಚೆನ್ನಾಗಿ ಮಾರ್ಕ್ಸು ಕೂಡ ಕೊಡ್ತಾರೆ. ಸೊ ಅಂದರೆ ಟೋಟಲಾಗಿ CHN1 ಬರೋರಿಗೆ, CHN2 ಬರೋರಿಗೆ, ಸೊ ನೋಡಿ ಕೆಲವೊಂದಿಷ್ಟು ಆದಷ್ಟು ಇಂಥವೇ ತೊಗೋರಿ. ಡೆಂಗ್ಯೂ ಫೀವರ್ ಅಂತ ಕೇಸ್ ತೊಗೊಂಡ್ರೆ ಹೇಳ್ತಿರೋದು, ಅದು ಡಯಾಬಿಟಿಕ್ ಮೆಲ್ಟಸ್ ಇದೆ, ಹೈಪರ್ ಟೆನ್ಷನ್ ಅಂತ ಇರ್ತದೆ. ಸೊ ಈ ಥರ ತೊಗೊಂಡಾಗೆ ನಾರ್ಮಲಾಗಿ ಸಿಗ್ತಕ್ಕಂಥ ಕಮ್ಯುನಿಟಿ ಒಳಗಡೆ ಇವೆಲ್ಲ ಕಂಡೀಷನ್ಸ್ ಆಯಿತಾ. ಸರಿ, ನಿಮಗೆ ಇದೇ ರೀತಿಯಾಗಿ ಬೇರೆ ಯಾವುದಾದ್ರು ಸಬ್ಜೆಕ್ಟ್ಗಳು ಬೇರೆ ಸಬ್ಜೆಕ್ಟ್ಗಳಿಗೆ ಬೇಕಂತಂದರೆ ಹೇಳಿ. ಸೊ ಖಂಡಿತ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತ ಅದಕ್ಕೆ ತಕ್ಕನಂಗೆ ಓಕೆ ನಿಮಗೆ ಬೇರೆ ಸಬ್ಜೆಕ್ಟ್ಗೂ ಕೂಡ ಏನಂತಂದರೆ ಫಾರ್ ಎಕ್ಸಾಂಪಲ್ ಇನ್ನೂ ಒ ಬಿ ಜಿ ಇದೆ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಬಂತಂದರೆ ನರ್ಸಿಂಗ್ ಫೌಂಡೇಶನ್ನು ಇದೆ. ಅಂದರೆ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ರಿಲೇಟೆಡ್ ಟು ಯಾವ ರೀತಿ ಬರೋದು ಅಂತ ಹೇಳ್ಕೊಡ್ತೀನಿ ಅಂತ. ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಇದೇನು ನಿಮಗೆ ಥಿಯರಿಯಲ್ಲ ಆಯಿತಾ. ಸೊ ನಮ್ಮ ಫ್ರೆಂಡ್ಸಿಗೆ ಏನು ಹೆಲ್ಪ್ ಆಗೋದು ಬೇಡ ಅಂತ ಅನ್ಬೇಡಿ, ಇದು ಬರೆಯೋದು ಐಡಿಯಾ ಅಷ್ಟೇ ಆಯಿತಾ. ಇದೇನು ಇದ್ರ ಮೇಲೆ ಅವರು ನಿಮ್ಗೆ ಆಲ್ಮೋಸ್ಟ್ ಬರೆಯೋದು ಅಷ್ಟೇ ಹೇಳಿದೆ ನಾನು, ಇದ್ರ ಮೇಲೆ ನಿಮಗೆ ಅವ್ರು ಮಾರ್ಕ್ಸ್ ಕೊಡೋಲ್ಲ. ನೀವು ವೈವ ಯಾವ ರೀತಿ ಹೇಳ್ತಿರೋ ಅದ್ರ ಮೇಲೇ ನಿಮ್ಮ ಮಾರ್ಕ್ಸ್ ನಿಂತಿರ್ತದೆ, ಅದೊಂದು ತಲೆಯಲ್ಲಿರಲಿ. ಓಕೆ, ಕಂಪ್ಲೀಟಾಗಿ ಡೆಂಗ್ಯೂ ಫೀವರು ಪ್ಯಾಥೋಫಿಸಿಯಾಲಜಿ, ಕಾಸಸ್ ಏನು, ಅದರ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಕಂಪ್ಲೀಟ್ ಟ್ರೀಟ್ಮೆಂಟ್ ಏನು ಎಲ್ಲನೂ ಕೂಡ ನೀವು ಬರೀಬೇಕಾಗ್ತದೆ. ಅಟ್ಲೀಸ್ಟ್ ಇಷ್ಟಾದರೂ ನೀವು ಗೊತ್ತಿರಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.